ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಸಮಾಜದಲ್ಲಿ ಹಿರಿಯರಾದವರು ಹೇಗೆ ಹೆಜ್ಜೆ ಇಡ್ತಾರೋ ಕಿರಿಯರು ಅದನ್ನು ಹಿರಿಯರ ಜೀವನವೇ ಕಿರಿಯರಿಗೆ ಒಂದು ಮಾರ್ಗದರ್ಶಿ. ಅದು ನಡತೆಯಲ್ಲಿ ಎಚ್ಚರ. ಸಮಾಜದ ಹಿರಿಯರಿಗೊಂದು ಸಾಮಾಜಿಕ ಹೊಣೆಗಾರಿಕೆ ಇದೆ. ತ್ಯಾಗ ಮನೋಭಾವ ಅಂತಕ್ಕಂಥದ್ದು ಒಂದು ಮಹಾ ಮೌಲ್ಯವಾಗಿ ಕಾಣುತ್ತದೆ. ಅದಕ್ಕಾಗಿ ವಾನಪ್ರಸ್ಥಾಶ್ರಮ, ಗೃಹಸ್ಥಾಶ್ರಮದಲ್ಲಿ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ ತನ್ನ ಕುಟುಂಬದಿಂದ ವಿಸ್ತೃತಗೊಂಡು ಸಮಾಜದಲ್ಲಿ ತನ್ನನ್ನು ಗುರುತಿಸಿಕೊಳ್ತಕ್ಕಂಥದ್ದು, ಸಮಾಜದಲ್ಲಿ ಸತ್ಕಾರ್ಯಗಳಾಗೋದಕ್ಕೆ ತಾನು ಭಾಗಿಯಾಗತಕ್ಕಂಥದ್ದು, ಸಮಾಜದಲ್ಲಿ ಉನ್ನತ ಕಾರ್ಯಗಳ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡತಕ್ಕಂಥದ್ದು. ತ್ಯಾಗದ ಬಗ್ಗೆ ಭಾರತೀಯ ಚಿಂತನೆ ಹೇಳುತ್ತೆ, ತ್ಯಾಗ ತತ್ವವನ್ನು ಯಾರು ಮನಸ್ಸಿಗೆ ಹತ್ತಿರವಾಗಿಸಿಕೊಳ್ತಾರೆಯೋ ಅವರ ಬದುಕಿನಲ್ಲಿ ಭಯ, ಅಸೂಯೆ, ಸಂಶಯಗಳು ದೂರವಾಗುತ್ತೆ. ಮನಸ್ಸಿನ ಶುದ್ಧೀಕರಣದಿಂದಾಗಿ ಶಾಂತಿ, ಆನಂದಗಳು ಪ್ರಾಪ್ತವಾಗುತ್ತೆ. ತ್ಯಾಗ ತತ್ವ ಇತರರೊಡನೆ ಸೌಹಾರ್ದಯುತವಾದ ಸಂಬಂಧವನ್ನ ಅದು ಬೆಸೆಯುತ್ತೆ. ಅಷ್ಟೇ ಅಲ್ಲ, ಸಮಷ್ಟಿಯ ಅಭ್ಯುದಯದಲ್ಲಿ ನಾವು ನಿರ್ವಹಿಸಬೇಕಾದ ಕರ್ತವ್ಯ ಇದೆ ಅನ್ನುವ ಹೊಣೆಗಾರಿಕೆಯನ್ನ ನೆನಪು ಮಾಡಿಕೊಡುತ್ತೆ.